ಕೃಷ್ಣ ಪರಮಾತ್ಮನ ಹೃದಯ ಈಗಲೂ ಇದೆ. ಆದರೆ ಎಲ್ಲಿದೆ, ಹೇಗಿದೆ, ಇದನ್ನು ನೀವು ನೋಡಬಹುದಾ? ಹೇಳ್ತೀನಿ ಕೇಳಿ. ಪುರಿಯ ಜಗನ್ನಾಥನ ಬಗ್ಗೆ ಕೇಳದವರು ಯಾರೂ ಇಲ್ಲ. ಇಲ್ಲಿರೋದು ಕೃಷ್ಣನ ಮರದ ವಿಗ್ರಹ. 12ರಿಂದ 14 ವರ್ಷದಲ್ಲಿ ಒಮ್ಮೆ ಇಲ್ಲಿ ವಿಗ್ರಹವನ್ನು ಬದಲಾಯಿಸುತ್ತಾರೆ. ಆಗ ಕೃಷ್ಣನ ಹೃದಯ ಅದನ್ನ ಈವರೆಗೂ ಇದ್ದಂತಹ ವಿಗ್ರಹದಿಂದ ತೆಗೆದು ಹೊಸದಕ್ಕೆ ಇಡ್ತಾರೆ. ಈ ಆಚರಣೆಯ ಸಮಯದಲ್ಲಿ ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ಇಡೀ ಪುರಿಯ ವಿದ್ಯುತ್ ಬಂದಾಗಿರುತ್ತದೆ. ಚೂರೇ ಚೂರು ಬೆಳಕಿದ್ರೂ ಆ ಹೃದಯ ವೈಬ್ರೇಟ್ ಆಗುವುದಕ್ಕೆ ಶುರುವಾಗುತ್ತದೆ. ಇದನ್ನ ಮಾಡು ಅರ್ಚಕರು ಕೈಗೆ ಕೈ ಗ್ಲೌಸ್ ಅನ್ನು ಧರಿಸಿರುತ್ತಾರೆ. ಕತ್ತಲೆಯ ಮಧ್ಯದಲ್ಲಿ ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುತ್ತಾರೆ. ಇನ್ನು ಇಲ್ಲಿ ಕೃಷ್ಣನ ವಿಗ್ರಹವನ್ನು ಮರದಲ್ಲಿ ಯಾಕೆ ಮಾಡಿರುವುದು? ಯಾಕಂದ್ರೆ ಕೃಷ್ಣನ ಹೃದಯ ಶಕ್ತಿಯನ್ನು ಹೊರಸೂಸ್ತಾ ಇರುತ್ತದೆ. ಇದು ಇನ್ನೂ ಜೀವಂತವಾಗಿರುವುದರಿಂದ ಮರದ ವಿಗ್ರಹ ಮಾತ್ರ ಈ ಶಕ್ತಿಯನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ. ಇನ್ನು ಕೃಷ್ಣನ ಹೃದಯವನ್ನು ಇಲ್ಲಿ ಕರೆಯೋದು ಬ್ರಹ್ಮ ಪದಾರ್ಥ ಅಥವಾ ದಿವ್ಯ ಪದಾರ್ಥ, ಅಂದ್ರೆ ಡಿವೈನ್ ಮೆಟೀರಿಯಲ್.